ಅಕ್ಕ, ನಾವ್ ಈ ಭೂಮಿ ಮೇಲೆ 100 ವರ್ಷನೋ 1000 ವರ್ಷನೋ ಬದುಕಲ್ಲ. ಭಗವಂತ ಕೊಟ್ಟಿರೋಷ್ಟೇ ಆಯಸ್ಸು. ಹಾಗಿರುವಾಗ ಯಾರಿಗೋ ಹೆದರ್ಕೊಂಡು ಇರೋಷ್ಟು ದಿನ ಯಾಕೆ ನರಕ ಮಾಡ್ಕೊಳ್ತಿದ್ದೀರಾ ಅಕ್ಕ? ಹೋರಾಡೋಣ ಅಂದ್ರೆ ಏನು? ನಮ್ ಪ್ರಾಣ ಹೋಗುತ್ತೆ ಅಷ್ಟೇ ತಾನೆ? ಹಬ್ಬಕ್ಕೆ ಅಂತ ಎಲ್ಲರಿಗೂ ಬಟ್ಟೆ ತಂದಿದ್ದೀನಿ. ಯಾರು ಬೇಡ ಅಂದೆ ತಗೊಳ್ಬೇಕು. ಕೊಡಮ್ಮ. ಥ್ಯಾಂಕ್ ಯು. ರಚನಾ ಅವಳಾಗವಳೆ ಅಪಾಯನ ಮೈ ಮೇಲಕ್ಕೆ ಎಳ್ಕೊತಿದ್ದಾಳೆ. ಆ ದೇವಿ ಎಂಥವಳು ಅಂತ ಅವಳಿಗೆ ಗೊತ್ತಿಲ್ಲ. ಹೇಳೋಣ ಅಂದ್ರೆ ಮಾಧುರಿ ಸಾವು ಬಂದು ನನ್ನನ್ನ ತಡೀತಾ ಇದೆ. ಏನ್ ಮಾಡ್ಲಿ? ಅಕ್ಕ, ಇವತ್ ಗಣೇಶ ಹಬ್ಬ ಅಲ್ವಾ? ಬೇಗ ರೆಡಿಯಾಗಿ ಬನ್ನಿ, ಪೂಜೆ ಮಾಡೋಣ. ನಿನಗೆ ನಿನ್ನ ಮಗಳ ಮೇಲೆ ಪ್ರೀತಿ ಇದ್ರೆ ಗಣೇಶ ಹಬ್ಬದೊಳಗೆ ಅವಳನ್ನ ಇಲ್ಲಿಂದ ಕರ್ಕೊಂಡು ಹೋಗ್ಬಿಡು. ಅಕ್ಕ, ಹಬ್ಬ ನೀವ್ ಮಾಡ್ಕೊಳ್ಳಿ ಆರ್ತಿ. ನನ್ಗ್ಯಾಕೋ ಮನ್ಸ್ ಸರಿ ಇಲ್ಲ. ಏನಾಗಿದೆ ನಿಮ್ ಮನ್ಸಿಗೆ? ಹೀಗೆ ಇನ್ನು ಎಷ್ಟು ಕಾಲ ಕೂತಿರ್ತೀರಾ? ನಿಮ್ಮನ್ ಯಾವ್ದೋ ಸಮಸ್ಯೆ ಹೆದರಿಸ್ತಿದೆ, ಕಾಡ್ತಿದೆ ಅಂತ ನನಗ್ ಗೊತ್ತು. ನಾನದ್ರ ಬಗ್ಗೆ ಏನೂ ಕೇಳಲ್ಲ. ಆದ್ರೆ ಒಂದ್ ಮಾತು ಅಕ್ಕ, ನಾವ್ ಈ ಭೂಮಿ ಮೇಲೆ 100 ವರ್ಷನೋ 1000 ವರ್ಷನೋ ಬದುಕಲ್ಲ. ಭಗವಂತ ಕೊಟ್ಟಿರೋಷ್ಟೇ ಆಯಸ್ಸು. ಹಾಗಿರುವಾಗ ಯಾರಿಗೋ ಹೆದರ್ಕೊಂಡು ಇರೋಷ್ಟು ದಿನ ಯಾಕೆ ನರಕ ಮಾಡ್ಕೊಳ್ತಿದ್ದೀರಾ ಅಕ್ಕ? ಹೋರಾಡೋಣ ಅಂದ್ರೆ ಏನು? ನಮ್ ಪ್ರಾಣ ಹೋಗುತ್ತೆ ಅಷ್ಟೇ ತಾನೆ? ಜೀವನದಲ್ಲಿ ಕಷ್ಟ ಸುಖ ಏಳು ಬೀಳು ಎಲ್ಲದನ್ನು ನೋಡಿದೀವಕ್ಕ. ಇನ್ನು ಹೊಸದಾಗಿ ಗಳಿಸಕ್ಕಾಗ್ಲಿ ಕಳ್ಕೊಳಕ್ಕಾಗ್ಲಿ ಏನಿದೆ ಹೇಳಿ? ಧೈರ್ಯವಾಗಿರಿ ಅಕ್ಕ, ನಾವೆಲ್ರೂ ನಿಮ್ ಜೊತೆಗಿದ್ದೀವಿ. ಅದೇನಾದ್ರೂ ಬರ್ಲಿ, ಎದುರಿಸೋಣ. ನೀವು ಬಂದು ಆ ವಿನಾಯಕನ ಹತ್ರ ಬೇಡ್ಕೊಳ್ಳಿ. ನಿಮ್ ಎಲ್ಲಾ ಕಷ್ಟನೂ ಒಂದ್ ದೂರ ಮಾಡೇ ಮಾಡ್ತಾನೆ. ಪ್ರತಿ ವರ್ಷ ನೀವೇ ನಿಮ್ ಕೈಯಾರ ಗಣೇಶನ್ಗೆ ನೈವೇದ್ಯ ತಯಾರು ಮಾಡ್ತಿದ್ರಿ. ಈ ವರ್ಷ ಅದೇ ಸಂಪ್ರದಾಯ ಮುಂದುವರಿಲಿ ಅಂತ ನಾನು ಆಸೆ ಪಡ್ತಾ ಇದ್ದೀನಿ. ಇದ್ರ ಮೇಲೆ ನಿಮ್ಮಿಷ್ಟ, ನಾನು ಬಲವಂತ ಮಾಡಲ್ಲ. ಆರ್ತಿ, ಗಣೇಶನ ನೈವೇದ್ಯನ ನಾನೇ ತಯಾರು ಮಾಡ್ತೀನಿ. ಸರಿ ಅಕ್ಕ, ಬೇಗ ರೆಡಿಯಾಗಿ ಬನ್ನಿ. ಕಪ್ಪು, ಅವ್ರು ಕೇಳ್ತಾ ಇರೋ ಬಂಗಾರದ ಗಣೇಶನ್ ವಿಗ್ರಹ ನನ್ನ ಹತ್ರ ಇಲ್ಲ ಕಣೋ. ಏನಾಯ್ತಣ್ಣ? ಕಳ್ದೋಗಿದೆ. ಕಳೆದೋಯ್ತಾ? ಖರ್ಚಿಗಿಲ್ಲ ಅಂತ ಮಾರ್ಕೊಂಡು ತಿನ್ಬಿಟ್ಯಾ? ಅದ್ರ ಬಗ್ಗೆ ನನ್ಗೆ ನೆನಪು ಇಲ್ಲ ಕಣೋ ಕಪ್ಪು. ನಾನೇ ಏನಾದ್ರೂ ಖರ್ಚಿಗೆ ಅಂತ ಮಾರ್ಕೊಂಡ ಅಥವಾ ಎಲ್ಲಾದ್ರೂ ಮಿಸ್ ಆಗಿ ಎತ್ತಿಟ್ಟಿದ್ದೀನ, ನನಗೇನು ನೆನಪಿಲ್ಲ. ಒಟ್ನಲ್ಲಿ ಅದು ನನ್ನ ಹತ್ರ ಇಲ್ಲ. ನನಗೇನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ವೋ ಕಪ್ಪು. ಪ್ಲೀಸ್ ಏನಾದ್ರೂ ಐಡಿಯಾ ಕೊಡು. ನಾನು ಕೊಡ್ತೀನಿ. ಇದನ್ ತಗೋ, ಅವನು ಕೊಡು. ದೇವಿ, ನನ್ನ ರೂಮಲ್ಲಿ ಮಿಸ್ ಆಗಿದ್ದ ವಿಗ್ರಹ ನಿನ್ನ ಹತ್ರ ಹೇಗ್ ಬಂತು? ಗಣೇಶಂಗ್ ನಿನ್ ಮೇಲೆ ಬೇಜಾರಂತೆ, ಅದಕ್ಕೆ ನನ್ನ ಹತ್ರ ಬಂದ. ಕೇಳದ್ ನೋಡು. ಇದು ನಕಲಿ ಚಿನ್ನದ ಗಣೇಶ. ಸದ್ಯಕ್ಕೆ ನಿನ್ನ ತಗೊಂಡೋಗ ಅವನು ಕೊಡು. ಮೊದಲೇ ಸಂಜೀವನು ರಚನಾನು ಫ್ರಂಟ್ ಫೂಟಲ್ಲಿ ಬ್ಯಾಟಿಂಗ್ ಮಾಡ್ತಿದ್ದಾರೆ. ಗಣೇಶ ಏನಾದ್ರೂ ಮಿಸ್ಸಿಂಗ್ ಅಂತ ಗೊತ್ತಾದ್ರೆ
ಮುಗೀತು ನಿಮ್ ಕತೆ. ಕರೆಕ್ಟ್. ಕೊಡಿಲಿ. ಏ ದೇವಿ, ಇದು ಎಕ್ಸಾಕ್ಟ್ ಆಗಿ ನನ್ನ ಹತ್ರ ಇತ್ತಲ್ವಾ, ಅದೇ ರೀತಿ ಇದೆ. ದಟ್ ಮೀನ್ಸ್ ನನ್ನ ಹತ್ರ ವಿಗ್ರಹ ಇಲ್ಲ ಅಂತ ನಿನಗೆ ಮೊದಲೇ ಗೊತ್ತಿತ್ತಾ? ವಾಟ್ ವಾಟ್ ಯು ಮೀನ್? ಎಕ್ಸಾಕ್ಟ್ ಆಗಿ ಸೇಮ್ ಕಾಪಿ ತಂದಿದ್ಯಲ್ಲ, ಅದಕ್ಕೆ ಕೇಳಿದೆ. ನಂಗೆ ನಮ್ಮ ಮನೆ ಗಣೇಶ ಅಂದ್ರೆ ತುಂಬಾ ಇಷ್ಟ. ಅದಕ್ಕೆ ಅದೇ ತರದೊಂದು ಆರ್ಟಿಫಿಷಿಯಲ್ ಗಣೇಶನ ರೆಡಿ ಮಾಡಿಸಿದ್ದೆ. ಆಗ್ಲೇ ಅವ್ರು ಗಣೇಶನ್ ಕೇಳಿದ್ರಲ್ಲ, ಆಗ ನಿನ್ ಮುಖದಲ್ಲಿ ಗಾಬರಿ ಕಾಣಿಸ್ತು. ಅದಕ್ಕೆ ಮೇ ಬಿ ಏನೋ ಪ್ರಾಬ್ಲಮ್ ಇರಬೇಕು ಅಂತ ಇದನ್ನ ತಗೊಂಬಂದೆ. ಮನುಷ್ಯರನ್ನ ತುಂಬಾ ಶಾರ್ಪ್ ಆಗಿ ಅಬ್ಸರ್ವ್ ಮಾಡ್ತಿದ್ಯಾ ದೇವಿ ನೀನು. ಹೇಗೋ ಸೇವ್ ಮಾಡ್ಬಿಟ್ಟೆ ದೇವಿ ನೀನು. ಥ್ಯಾಂಕ್ ಯು ಸೋ ಮಚ್. ಏನ್ರಪ್ಪ? ನಮ್ಮಿಬ್ಬರನ್ನ ಬಿಟ್ಟು ನೀವೇ ಏನೋ ಮೀಟಿಂಗ್ ಮಾಡ್ತಿರೋ ಹಾಗಿದೆ. ಏನು ಮೀಟಿಂಗ್ ಇಲ್ಲ, ಸುಮ್ಮನೆ ಹಂಗೆ ಮಾತಾಡ್ತಿದೀವಿ ಅಷ್ಟೇ. ಎಲ್ಲರೂ ಬೇಗ ರೆಡಿಯಾಗಿ ಬನ್ನಿ, ಆ ರಚನನ ಗೋಳುಕೊಳ್ಳೋಣ. ರೂಲ್ಸ್ನ ನಾವು ಸೆಟ್ ಮಾಡೋಣ. ಸ್ವರ್ಣ ಗೌರಿ ವ್ರತ ಅಂದ್ರೆ ಗಂಡ ಹೆಂಡತಿ ಆಯುಷು ಆರೋಗ್ಯ ವೃದ್ಧಿಯಾಗ್ಲಿ ಅಂತ ಮಾಡೋ ವ್ರತ. ಸಂಸಾರ 100 ಕಾಲ ಸುಖವಾಗಿರ್ಲಿ ಅಂತ ಮಾಡ್ತಾರೆ. ಆದ್ರೆ ನಾವೇನ್ ಮಾಡ್ತೀವಪ್ಪ ಅಂದ್ರೆ ಈ ವ್ರತನೇ ಆಯುಧ ಮಾಡ್ಕೊಂಡು ಅವರಿಬ್ರಿಗೂ ತಂದಿಟ್ಬಿಡೋಣ. ಒಬ್ರ ಮೇಲೆ ಒಬ್ರು ಮುನಿಸ್ಕೋಬೇಕು. ಮುಖ ನೋಡ್ದೆ ದೂರ ದೂರ ಆಗ್ಬೇಕು. ಪ್ರತಿ ವರ್ಷ ಗಣೇಶ ಹಬ್ಬ ಬಂತು ಅಂದ್ರೆ ಅದು ಅವ್ರ ಪಾಲ್ಗೆ ಕಪ್ಪು ದಿನ ಆಗ್ಬೇಕು. ಆಗತ್ತೆ, ಮಾಡೋಣ. ರಚನಾ, ಈ ಕ್ಷಣದಿಂದ ವ್ರತ ಶುರು ಆಯ್ತು. ತೆಲ್ಲ ಬಾಲಾ ತೆಲ್ಲ ಬಾಲಾ ತೆಲ್ಲ ಬಾಲಾ ಆ ಹೂ ಕೊಡಿ. ಕೃಷ್ಣ, ಹೂವು ಪುಟ್ಟ, ನೀನ್ ಯಾಕೆಮ್ಮ ನೆಲದ ಮೇಲೆ ಕೂತ್ಕೊಂಡಿದ್ಯಾ? ಇವರಿಬ್ರು ತಳ್ಳಿ ಬೀಳ್ಸ್ಬಿಟ್ರು ನನ್ನನ್ನ. ಕೃಷ್ಣ, ಏನ್ ಹೇಳ್ತಿದ್ಯಾ ನೀನು? ನಾನೇ ಹೋಗಿ ಬಿಡಿಸ್ದೆ ನಿನ್ನ. ಇಷ್ಟೆಲ್ಲನ ಹಿಡಿಯಕ್ ಹೋಗಿ ನನ್ ತಳ್ಬಿಟ್ಟಲ್ಲ ನೀನು. ಹೌದಾ? ನನಗ್ ಗೊತ್ತೇ ಆಗ್ಲಿಲ್ಲ. ನನ್ಗೂ ಗೊತ್ತಾಗಿಲ್ಲ. ಹೇಗ್ ಗೊತ್ತಾಗುತ್ತೆ? ಇವಾಗ ನೀವಿಬ್ರು ಇರೋ ಪ್ರಪಂಚನೇ ಬೇರೆ ಅಲ್ವಾ? ಏನ್ ಬಾಲಣ್ಣ, ಬನ್ನಿ ಒಳಗೆ. ಮಗು ಮುಂದೆ ಏನಿದೆಲ್ಲ? ನಿಧಿ, ಆತರ ಏನು ಇಲ್ಲ, ಹೇಳಿಸ್ತಿಲ್ಲ. ಹೌದೌದು, ಏನಿಲ್ಲ, ಏನೂ ಇಲ್ಲ. ಯಾರೂ ಇಲ್ಲ. 2 minutes ಮುಗಿಸ್ಬಿಡ್ತೀನಿ. ರಚ್ಚು, ನನಗೆ ಹೆಲ್ಪ್ ಮಾಡಲೇಬೇಕು. ನಾನು ಹೋಗಲ್ಲ.
ಥ್ಯಾಂಕ್ ಯು. ರಚು, ರಚು, ಯಾಕೋ ಗೊತ್ತಿಲ್ಲ, ರಪ್ಪ ಅಂತ ಒಂದು ಉಪ ಕೊಡ್ಬೇಕು ಅನಿಸ್ತಾ ಇದೆ. ಆಯ್ತು, ಇವಾಗೇನು ಅಷ್ಟು ಹಚ್ಬೇಕು ತಾನೆ? ಹಚ್ತೆ. ಹಾಯ್, ಪೂಜೆ ಆದ್ಮೇಲೆ ಹೊಡಿಯೋದು, ಇವಾಗಲ್ಲ. ಶಿವನೇ, ರಚ್ಚು, ದೇವ್ರು 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 ದೇವ್ರು. ರಚನಾ, ಒಂದ್ ನಿಮಿಷ ಬಾಮ್ಮ ಇಲ್ಲಿ. ಆಡಿ, ಅದು ಎಷ್ಟು ಆಡ್ತಿರೋ ಆಟಾಡಿ. ಹಬ್ಬ ಮುಗಿಯೋಷ್ಟರಲ್ಲಿ ನಿಮ್ಮ ಈ ಅನ್ಯೂನ್ಯತೆ ಗಾಳಿಲಿ ಮಾಯ ಆಗ್ಬಿಡುತ್ತೆ. ಆಮೇಲೆ ಜೀವನ ಪೂರ್ತಿ ಕತ್ತಿ ಮಸಿಯೋ ತರ ಆಗ್ತೀರಾ. ರಚನಾ, ನೀನೊಂದ್ ಕೆಲ್ಸ ಮಾಡು, ದೇವ್ರ ನೈವೇದ್ಯಕ್ಕೆ ಪಂಚಾಮೃತ ರೆಡಿ ಮಾಡ್ಕೊ. ಅಮ್ಮ, ಏನೋ ಮಗನೆ, ಈ ಹಬ್ಬಗಳು ಯಾಕಾದ್ರೂ ಬರುತ್ತೋ ಏನೋ. ಯಾಕೋ ಕಪಿಲ್ ಹೀಗೆ ಹೇಳ್ತಿದ್ಯಾ? ಮತ್ತಿನ್ನೇನ್ ದೊಡ್ಡಮ್ಮ, ಪೂಜೆ ಮುಗಿಯೋವರೆಗೂ ಒಂದು ಕಾಫಿನೂ ಕೊಡಲ್ಲ ಅಂತಿದ್ದೀರಾ. ಉಪವಾಸನೇ ಬಿದ್ದಿರ್ಬೇಕು. ಹೊಟ್ಟೆ ಹಸುವಾಗ್ತಿದೆ ನನ್ಗೆ. ಒಂದ್ ಬಾಳೆಹಣ್ಣು ತಗೊಳ್ಳ? ತಗೊಳ್ಳೋ, ಪರವಾಗಿಲ್ಲ. ಕಪಿಲ್, ಆ ಬಾಳೆಹಣ್ಣು ಪಂಚಾಮೃತ ಮಾಡೋಕೆ ಇಟ್ಟಿರೋದು. ರಚನಾ ನೋಡಿದ್ರೆ ಬೈತಾಳೆ. ಹೋಗೋ ಇಲ್ಲಿಂದ. ಕಪಿಲ್, ಆ ಸಿಪ್ಪೆನ ಕೆಳಗೆ ಹಾಕು. ಯಾಕೆ ದೊಡ್ಡಮ್ಮ, ನಾನು ಡ್ರೆಸ್ಬಿನ್ಗೆ ಹಾಕ್ತೀನಿ ಬಿಡಿ. ಹೇ, ಅಕ್ಕ ಹೇಳೋದ್ರಲ್ಲಿ ಏನೋ ಕೆಟ್ಟ ಉದ್ದೇಶ ಇರುತ್ತೆ. ಸಾರಿ, ಒಳ್ಳೆ ಉದ್ದೇಶ ಇರುತ್ತೆ. ಅಲ್ಲಿ ಹಾಕ್ಬಿಟ್ಟು ಹೋದ್ರೆ ನಿನ್ ಗಂಟೆ ಏನಾದ್ರೂ ಹೋಗುತ್ತಾ? ಹಾಕ್ಬಿಟ್ಟು ಹೋಗೋ.